ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಮೇಲೆ ನಮ್ಮದೊಂದು ಚಿಕ್ಕ ಪುಟ್ಟ ಟೆರೆಸ್ ಗಾರ್ಡನ್ ಇತ್ತು. ಅದರಲ್ಲೊಂದು ಸಿಂಪಲಾಗಿ ಒಂದು ರೂಮ್ ಮಾಡ್ಕೊಂಡಿದ್ವಿ ಪ್ಲೇವುಡ್ಡಲ್ಲೇ. ವೇಸ್ಟ್ ಪ್ಲೇವುಡ್ ತಂದು ಆ ರೂಮ್ದು ಕ್ಲಿಪ್ಪಿಂಗ್ ತೋರಿಸ್ತಾ ಇರೋದು. ಅಂದರೆ ಸುಮಾರು ಹಳೆ ಎಲ್ಲ ಕಲರ್ ಇತ್ತು. ಅವಾಗಂದರೆ ನಾವು ಸಿಂಪಲಾಗಿ ಯೂಸ್ ಮಾಡೋಕ್ಕೆ ಮಾಡ್ಕೊಂಡಿದ್ವಲ್ಲ. ಇವಾಗ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ಪೇಂಟಿಂಗ್ ಮಾಡಿ ಏನೋ ಒಂದು ಸ್ವಲ್ಪ ಆಲ್ಟ್ರೇಷನ್ ಚೆನ್ನಾಗಿ ಕಾಣಿಸ್ಬೇಕಲ್ಲ, ಅಲ್ಲೊಂದು ಇಲ್ಲೊಂದು ಲೈಟ್ ಥರ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ವಾಲ್ಪೇಪರ್ ಹಾಕಿದ್ರೆ ಇದಕ್ಕೆ ವೇಸ್ಟು. ಯಾಕಂದರೆ ಇದು ಯಾವತ್ತಿದ್ರೂ ಟೆಂಪ್ರರಿ ಮಾಡಿರೋದು. ಸೊ ಅದಕ್ಕೋಸ್ಕರ ಪೇಂಟ್ ಮಾಡ್ತಾಯಿದ್ದೀನಿ. ಇದು ಸಿಲ್ವರ್ ಕಲರ್ ಪೇಂಟ್, ಸಿಲ್ವರಲ್ಲೇನೋ ಸಿಮೆಂಟ್ ಕಲರು. ಫಸ್ಟ್ ಕೋಟು ಅಪ್ಲೈ ಮಾಡಿ ನೆಕ್ಸ್ಟ್ ಸೆಕೆಂಡ್ ಕೋಟ್ ಅಪ್ಲೈ ಮಾಡ್ತಾ ಇರೋದು. ಯಾಕಂದರೆ ಇದು ಬ್ಲ್ಯಾಕ್ ಅಲ್ಲ, ಬ್ಲ್ಯಾಕ್ ಮೇಲೆ ಡೈರೆಕ್ಟ್ ಒಂದೇ ಕೋಟಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಅದು ಪಾಲಿಶ್ ಇರುತ್ತೆ, ಗ್ಲಾಸ್ ಥರ ಬರುತ್ತೆ, ಅದು ವುಡನ್ ಫ್ಲೋರಿಂಗ್ ಹಾಕಿರೋದು ಅದು. ಇದು ರೂಮ್ ಮಾಡಿ 2 ವರ್ಷ ಆಯ್ತು. ನಾವು ಆವಾಗ ಮಾಡಿದ್ದು, ಆವಾಗ ವೀಡಿಯೋ ಎಲ್ಲ ಮಾಡಲಿಲ್ಲ. ಅದು ಇವಾಗ ಪೇಂಟಿಂಗ್ ಆಗಿದೆ. ನೆಕ್ಸ್ಟು ಮಾಸ್ಕಿಂಗ್ ಟೇಪ್ ಹಾಕ್ತಾಯಿದ್ದೀನಿ. ಸುಮ್ಮನೆ ಡಿಸೈನ್ ಥರ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ. ಒಂದು ಬಾರ್ಡ್ರು ಪ್ಲೇನ್ ಆಗಿದ್ರೂ ಚೆನ್ನಾಗಿರಲ್ವಲ್ಲ, ಅದಕ್ಕೋಸ್ಕರ. ಏನು ಮಾಸ್ಕಿಂಗ್ ಟೇಪ್ ಇದೆ ಡಿಸೈನ್, ಅದೇ ಡಿಸೈನ್ ಹಾಕಬೇಕು ಅಂತೇನಿಲ್ಲ. ನಿಮ್ಮ ಮನಸ್ಸಿಗೆ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದೇ. ನಮ್ಮ ಮನೆ ನಮ್ಮ ಇಷ್ಟ ಅನ್ನಂಗೆ ಯಾವ ಡಿಸೈನ್ ಬೇಕಾದರೂ ಹಾಕ್ಕೊಂಡು ಏನು ಬೇಕಾದರೂ ಮಾಡೋಂಗಿಲ್ಲ. ಸ್ವಲ್ಪ ಚೆನ್ನಾಗಿ ನೋಡೋಂಗೆ ಮಾಡಬೇಕು. ನೋಡಿ, ಮಾಸ್ಕಿಂಗ್ ಟೇಪ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಏನೋ ಹಂಗೂ ಹಿಂಗೂ ಯೋಚನೆ ಮಾಡಿ ಏನೇನೋ ಮಾಡಿದ್ದೀನಿ. ನೋಡೋಣ ಮುಂದೆ ಹೆಂಗೆ ಬರುತ್ತೆ ಅಂತ. ಇವಾಗ ಇದು ಒಂದು ಮನೆಗೆ ಪೇಂಟ್ ಮಾಡಿ ಉಳ್ದಿದ್ದು ಪೇಂಟ್ ಇತ್ತು. ಇದು 2 ವರ್ಷ ಆಗಿತ್ತು ವಾರಂಟಿ. ಇದು ಆಗೋಗಿದೆ ಅಂದ್ಕೊತೀನಿ. ಆದರೂ ಅದನ್ನೇ ಎತ್ಕೊಂಡು ಪೇಂಟ್ ಮಾಡ್ತಾಯಿದ್ದೀನಿ. ಏನು ಸುಮ್ಮನೆ ಅಲ್ಲ, ವೇಸ್ಟ್ ಆಗುತ್ತಲ್ಲ. ಇವಾಗ ನಾನು ಪೇಂಟ್ ಮಾಡಿರೋದಲ್ಲ, ನಮ್ಮ ಮನೆಯದು ಯೂಸ್ ಮಾಡಿರೋದು 2 ವರ್ಷ ಆಗಿರೋದೆ. ನೋಡಿ, ಪೇಂಟಿಂಗು ಬಾರ್ಡ್ರಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ. ಮಾಸ್ಕಿಂಗ್ ಟೇಪ್ ಏನಕ್ಕೆ ಯೂಸ್ ಮಾಡೋದು ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ನೋಡಿ, ಟೇಪು ರಿಮೂವ್ ಮಾಡ್ತಾಯಿದ್ದೀನಿ. ರಿಮೂವ್ ಮಾಡೋಕೆ ಸ್ವಲ್ಪ ಹುಷಾರಾಗಿ ಮಾಡಬೇಕು. ನೀವು ಜೋರಾಗಿ ಎಳೆಯೋಕೆ ಹೋದರೆ ಹಿಂದೆ ಇರೋ ಪೇಂಟು ಕಿತ್ಕೊಂಬಂದ್ಬಿಡುತ್ತೆ ಮತ್ತೆ ಅದು. ಮತ್ತು ನೋಡಿ, ಇದೊಂದು ಜಾಲಿ ಇತ್ತು ನಮ್ಮ ಮನೆಗೆ ಮಾಡೋಕೆ ಸೌಕ್ ತಂದಿದ್ದೆ. 2 ಜಾಲಿ ಇತ್ತು, ಅದನ್ನು ಪೇಂಟ್ ಮಾಡ್ತಾಯಿದ್ದೀನಿ ನಾನೇ. ಆ್ಯಕ್ಚುಲಿ ಇದಕ್ಕೆ ನೀವು ಮನೆಗೆಲ್ಲ ಹಾಕ್ಬೇಕಂದ್ರೆ ನೀವು ಡಿಕೋ ಪೇಂಟ್ ಮಾಡಿಸ್ಬೇಕು. ಅದು ತುಂಬ ರಬ್ಬಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಮಾಡ್ತಾರೆ. ಅದು ಮನೆಗೆ ಯೂಸ್ ಮಾಡಬೇಕಾದ್ರೆ ನಾವು ಸುಮ್ಮನೆ ಮೇಲೆ ಎಲ್ಲ ಹಾಕೋದು, ಅದಕ್ಕೋಸ್ಕರ ಸುಮ್ಮನೆ ಇದೊಂದು. ಮತ್ತು ಇನ್ನೊಂದು ಗಣೇಶ ಇತ್ತು. ಸೊ ಇದೇ ಗಣೇಶ. ಮತ್ತು ಇನ್ನೊಂದು ಜಾಲಿ, 3 ಜಾಲಿ ಇತ್ತು. ಟೋಟಲ್ 6-7 ಜಾಲಿ ಇತ್ತು. ಅದರಲ್ಲಿ 3ಕ್ಕೆ ಮಾತ್ರ ಪೇಂಟ್ ಮಾಡ್ತಾಯಿದ್ದೀನಿ. ಇನ್ನೆರಡು ಯೂಸ್ ಮಾಡೋಣ, ಯಾರನ್ನು ಕೇಳಿದ್ರೆ ಕೊಡೋಣ ಅಂದ್ಬಿಟ್ಟು ಹಂಗೆ ಇಟ್ಕೊಂಡು ಪೇಂಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಗೋಲ್ಡ್ ಅಲ್ಲ, ಇದು ಒಂಥರ ಮೆಟಾಲಿಕ್ ಕಲರು, ಗೋಲ್ಡ್ ಟೈಪಲ್ಲೇ ಮೆಟಾಲಿಕ್ ಕಲರು. ಮೇಲೆ ಇದು ಬಂದುಬಿಟ್ಟು ಗ್ರೀನ್ ಕಲರ್ ಯೂಸ್ ಮಾಡಿರೋದು. ನೋಡಿ, ಈ ಪೀಸ್ ಏನು ಪೇಸ್ಟ್ ಮಾಡ್ತಾ ಇದ್ದೀನಲ್ಲ ಫೆವಿಕಲ್ ಹಾಕಿ, ಇದು ಬಂದುಬಿಟ್ಟು ಇವಾಗ ನೀವು ಜಾಲಿ ನೋಡಿದ್ರಲ್ಲ, CNC ಶಾಪಲ್ಲಿ ಸಿಗುತ್ತೆ ನಿಮಗೆ, ಫ್ರೀಯಾಗೆ ಕೊಡ್ತಾರೆ. ಹೋಗಿ ಕೇಳಿದ್ರೆ ಅವರು ಸ್ಕ್ರ್ಯಾಪಲ್ಲಿ ಬಿಸಾಕೋದಕ್ಕೆ ಇಟ್ಟಿರ್ತಾರೆ. ಸರ್ ಈ ಥರ ಕಟ್ಟಿಂಗ್ಸ್ ಇದ್ದರೆ ಕೊಡಿ ಸರ್ ಅಂದರೆ ಅವರೇ ಕೊಡ್ತಾರೆ ನಿಮಗೆ. ಚೆನ್ನಾಗಿರುತ್ತೆ ಡಿಸೈನ್ಸು, ಸುಮಾರು ವೆರೈಟಿ ಸಿಗುತ್ತೆ ನಿಮ್ಗೆ, ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ ನಿಮಗೆ. ನೀವೇನಾನ ಮನೇಲಿ ಡಿಸೈನ್ ಮಾಡಿಸ್ಕೋಬೇಕು, ಏನಾನ ಮಾಡಬೇಕು, ಸುಮ್ಮನೆ ಸ್ಕೆಚ್ ಹಾಕ್ಬೇಕು, ಅದನ್ನು ಇಕ್ಕೊಂಡು ಮಾಡ್ಬೋದು ಅಂದರೆ ಸುಮ್ಮನೆ ನೀವು ಅದನ್ನು ಇಕ್ಕೊಂಡು ಮಾಡ್ಕೋಬೋದು. ಚೆನ್ನಾಗಿ ಬರುತ್ತೆ ಡಿಸೈನ್ಸ್ ಎಲ್ಲ, ಫ್ಲವರ್ ಶೇಪ್ಸು ಆ ಥರ. ನೋಡಿ, ಇವಾಗ ಅದು ಅಷ್ಟೇ, ಸುಮ್ಮನೆ ಫೆವಿಕಲ್ ಹಾಕೋದು, ಅಂಟಿಸೋದು. ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೋ ಕಾಣಿಸಲ್ವೋ, ಅಂಟಿಸೋದು. ಒಬ್ಬರು ಕಾಣಿಸುತ್ತೆ ಚೆನ್ನಾಗಿ, ಒಬ್ಬರು ಕಾಣಿಸಲ್ಲ, ಏನು ಮಾಡೋಕ್ಕಾಗಲ್ಲ. ಆ ಥರ ಒಂದು 3-4 ಕಡೆ ಸಿಂಪಲಾಗಿ ಅಂಟಿಸಿದ್ದೆ. ಮತ್ತು ಇದು ಅಷ್ಟೇ, ಇದು ತಂದು ಒಂದು ಫ್ಲವರ್ ಶೇಪ್ ಥರ ಮಾಡೋಣ ಅಂದ್ಬಿಟ್ಟು ಫೆವಿಕಲಲ್ಲಿ ಒಂದು ರೌಂಡಾಗಿ ಪೇಸ್ಟ್ ಮಾಡ್ಕೊಂಡೋದು. ಅದೇ ಒಂಥರ ಬಂದ್ಬಿಡ್ತು ಡಿಸೈನಾಗಿ. ಸರಿ ಇರಲಿ ಅಂದ್ಬಿಟ್ಟು ನಾನು ಹಂಗೆ ಬಿಟ್ಬಿಟ್ಟೆ. ತುಂಬ ಪ್ಲೇನಾಗಿದ್ದು ಚೆನ್ನಾಗಿ ಕಾಣಿಸಲ್ವಲ್ಲ, ತುಂಬ ಡಿಸೈನ್ ಆದರೂ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಜಾಲಿಗೆ ಪೇಂಟ್ ಹೊಡೆದಿದ್ನಲ್ಲ, ಅದನ್ನೆತ್ತಿ ಫಿಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದೇನು ಫಿಕ್ಸಿಂಗ್ ಮಾಡೋದನ್ನ ನಾನು ಸುಮ್ಮನೆ 2 ಸ್ಕ್ರೂ ಹಾಕಿ ತಗಲಾಕ್ತಾಯಿದ್ದೀನಿ. ಯಾಕಂದರೆ ಯಾವತ್ತಿದ್ದು ರಿಮೂವ್ ಮಾಡೋದೆಲ್ಲ, ಅದಕ್ಕೋಸ್ಕರ. ಮತ್ತು ಸೆಂಟ್ರಲ್ಲಿ ಮಾತ್ರ ಒಂದು ಸ್ಕ್ರೂ ಹೊಡೆದಿದ್ದೀನಿ. ಮನೇಲಿ ಚಿಕ್ಕ ಮಕ್ಕಳಿರ್ತಾರೆ, ಹೋಗಿ ಯಾರೂ ಇಲ್ದಿರೋ ಹೋಗಿ ಹೇಳಿದ್ರೆ ಸಡನ್ನಾಗಿ ಬಿದ್ದೋಗುತ್ತಲ್ಲ, ಅದಕ್ಕೋಸ್ಕರ 1-2 ಸ್ಕ್ರೂ ಹಾಕಿ ಫಿಟ್ಟಿಂಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ಆಲ್ರೆಡಿ ಮೆಷರ್ಮೆಂಟ್ ತೊಗೊಂಡು ಮಾಡಿದೆ. ಆಮೇಲೆ ಹೂವು ಹಾಕ್ದವಾಗ ಅದು ಮೆಷರ್ಮೆಂಟ್ ಚೇಂಜ್ ಆಗೋಯ್ತು. ಸೊ ಅದಕ್ಕೋಸ್ಕರ ಮತ್ತೆ ಎಲ್ಲ ತೆಗೆದು ಮೆಷರ್ಮೆಂಟ್ ಏನು ಎಕ್ಸಾಕ್ಟ್ ಮೆಷರ್ಮೆಂಟ್ ಏನೂ ಇಲ್ಲ, ಸುಮ್ಮನೆ ಅಲ್ಲಿ ಇಡೋದು, ನೋಡೋದು ಸ್ಟ್ರೈಟಾಗಿದೆಯಾ ಅಷ್ಟೇ. ಮನೆಗಾದರೆ ನೀವು ಮಾಡಿಸ್ಬೇಕಂದ್ರೆ ಅಂಥ ತುಂಬ ಮೆಜರ್ಮೆಂಟ್ ನೋಡಿ, ಅಯ್ಯೋ ಕರೆಕ್ಟಾಗಿಲ್ಲ, ಹಿಂಗೆ ಮಾಡಿಸ್ಬೇಕು. ನಾನು ಸುಮ್ಮನೆ 2 ಸ್ಕ್ರೂ ಹೊಡೆದೆ, ಫಿಕ್ಸ್ ಮಾಡಿದೆ ಅಷ್ಟೇ. ಗಣೇಶಗೂ ಅಷ್ಟೇ. ಯಾಕಂದರೆ MDF ಬೋರ್ಡ್ ಅದು ತುಂಬ ವೆಯ್ಟ್ ಇರುತ್ತೆ, ಕಾಲ ಮೇಲೆ ಬಿತ್ತಂದರೆ
ಅದು ಯಾರು ನೋವು ಅನ್ಭವಿಸಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಕಾಲ ಮೇಲೆ ಬಿದ್ದರೆ. ಅದು ಸಿಕ್ಕಾಪಟ್ಟೆ ತೂಕ ಅದು. ಇರೋ ಪ್ಲೈವುಡಲ್ಲೆಲ್ಲ ತೂಕ ಅಂದರೆ ಅದೇ ಬರೋದು ಅನ್ಕೊತೀನಿ. MDF ಬೋರ್ಡೇ ತುಂಬ ತೂಕ ಬರೋದು ಅದು. ನೋಡಿ ಜಾಲಿ ಫಿಕ್ಸ್ ಮಾಡಿದ್ದಾಯಿತು. ಜಾಲಿ ಫಿಕ್ಸ್ ಮಾಡಿದ ತಕ್ಷಣ ಅದು ಅಷ್ಟೇ ಗಮ್ಮಾಗಿ ಕಾಣಿಸಿರೋದೆಲ್ಲ ಫೆವಿಕಲ್. ಅದು ಫೆವಿಕಲ್ ಅಂದರೆ ಪ್ರೋ ಬಣ್ಣ ಕಾಣಿಸಿರೋದು. ಮತ್ತು ಸೈಡಲ್ಲಿ ಒಂದೆರಡು ಜಾಲಿ ಇತ್ತು, ಅದೊಂದು ಸಿಂಪಲಾಗಿ ಅಡಿಸಿ ಈ ಕಡೆ ಈ ಕಡೆ. ನೋಡಿ ಇದು ನಮ್ಮ ಟೆರೇಸ್ ಗಾರ್ಡನ್ನು. ವೀಡಿಯೋಸ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇದು ಟೋಟಲ್ ಒಂದು 20 ವೆರೈಟಿನ 25 ವೆರೈಟಿನ ಎಷ್ಟೋ ಇದೆ. ಫ್ರೂಟ್ಸ್ ಬಿಟ್ಟಿದೆ ಸುಮಾರು ಇದರಲ್ಲೆಲ್ಲ. ಮೂಸಂಬಿ, ಆರೆಂಜು, ಚೈನೀಸ್ ಆರೆಂಜು, ಸ್ವೀಟ್ ಲೆಮನ್ ಎಲ್ಲ ಬಿಟ್ಟಿದೆ. ನೋಡಿ ಫೈನಲಾಗಿ ಕಂಪ್ಲೀಟ್ ಆಗಿದೆ. ನೋಡಿ ನೀವೇನು ನೋಡ್ತಾ ಇದ್ದೀರಲ್ಲ ಈ ಓಮ್ ಶೇಪು, ಇದು ಅಷ್ಟೇ ಅಲ್ಲೇ ತೊಗೊಂಡಿರೋದು. ನೀವು ಹೋಗಿ ಕೇಳಿ ನಿಮ್ಮ CMC ಶಾಪ್ ಎಲ್ಲಿ ಸಿಗುತ್ತೆ ನಿಮ್ಮ ಪಕ್ಕದಲ್ಲಿ, ಅವ್ರು ಕೇಳಿದ್ರೆ ಫ್ರೀಯಾಗೆ ಕೊಡ್ತಾರೆ. ತೊಗೊಂಬಂದು ಯೂಸ್ ಮಾಡ್ಕೋಬೋದು. ಫೈನಲಾಗಿ ಕಂಪ್ಲೀಟ್ ಆಗಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದೆ ಗಾರ್ಡನ್ ವೀಡಿಯೋಸಲ್ಲಿ ಸಿಗೋಣ.